ಏನಾಗಿದೆ? ಅದೇ ಒಂದು ಶೋಲ್ಡ್ರು ನೋವು, ಹೀಗೆ ಮೇಲೆ ಎತ್ತುವಾಗ ಎತ್ತಲಿಕ್ಕೆ ಆಗುದಿಲ್ಲ. ಎಷ್ಟು ಸಮಯದಿಂದ? ಅದೊಂದು 3-4 ತಿಂಗಳಾಯ್ತು. ಹೌದಾ? ಓಕೆ. ಈಗಂತೂ ನೋವು ಉಂಟು, ಮೇಲೆ ಎತ್ತಲಿಕ್ಕೆ ಆಗುದಿಲ್ಲ. ಇಲ್ಲ. ಮತ್ತೆ BP ಸ್ವಲ್ಪ. ಪ್ರೇಯರ್ ಮಾಡ್ತಾರೆ. ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ಬಾಧಕ್ಕೆ ಬಂದಿದ್ದೇನೆ. ಸಹೋದರ ಪ್ರಸಾದ್ ಅವರ ಆರೋಗ್ಯಕ್ಕೆ ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ BP ಕಾಯಿಲೆಯನ್ನು ಇವರ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ. ಸ್ಪಿರಿಟ್ ಆಫ್ BP ಕಮ್ ಔಟ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಬ್ಲಡ್ ಮೇಲೆ ಹೊಡುವಂಥ BP ಕಾಯಿಲೆಯನ್ನು ಈಗಲೇ ಡಿಸ್ಕನೆಕ್ಟ್ ಮಾಡ್ತಾನೆ. ದೈವಿಕ ಸೌಖ್ಯವನ್ನು ಇವರ ಬ್ಲಡ್ ಮೇಲೆ, ನರಗಳ ಮೇಲೆ, ಮಾಂಸಖಂಡ ರಿಲೀಸ್ ಮಾಡ್ತಾ ಇದ್ದೇನೆ. ಯೇಸುವಿನ ಬಾಸುಂಡೆಗಳ ಮೂಲಕ ಗುಣವಾಯಿತು. ಈ ವಚನ ನೆರವೇರಲಿ. ಅದೇ ರೀತಿಯಲ್ಲಿ ಈ ಶೋಲ್ಡರ್ ಅಲ್ಲಿ ಹೊರಡುವಂತ ಆ ರೋಗಾತ್ಮ ಶಕ್ತಿಯನ್ನು ಇವರ ಭುಜಗಳಿಂದ, ಶೋಲ್ಡರ್ ಇಂದ ನಾನು ಹೊರದಬ್ಬುತ್ತಾನೆ. ಸೌಖ್ಯವಾಗಲಿ. ಆ ನೋವು ಬಿಟ್ಟು ಹೋಗಲಿ. ಆ ನೋವು ಈಗಲೇ ಅದು ಬಿಟ್ಟು ಹೋಗಲಿ. ಆ ವೇದನೆ ಬಿಟ್ಟು ಹೋಗಲಿ. ಕೈಯ ಜಾಯಿಂಟ್ ಮೇಲೆ ಇರುವಂತಹ ಕಟ್ಟು ಅಡಿಯಲಿ. ಕೈಯ ಜಾಯಿಂಟ್ ಮೇಲೆ ಇರುವಂತಹ ಕಟ್ಟು ಅಡಿಯಲಿ. ಸೌಖ್ಯವಾಗಲಿ, ಸೌಖ್ಯವಾಗಲಿ. ಎಲ್ಲ ವೇದನೆ ಈಗಲೇ ಅದು ಬಿಟ್ಟು ಹೋಗಲಿ. ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಲೂಕ 19 ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿಯನ್ನು ಅನ್ನಿಸಿಕೊಟ್ಟಿದ್ದಾನೆ. ಆದ್ದರಿಂದ ಅದಕ್ಕೆ ಕೇಡು ಮಾಡದ ಮಿಸ್ ಮಾಡಿದ್ದಾನೆ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಬಾಸುಂಡೆಗಳ ಮೂಲಕ ಸಹೋದರ ಪ್ರಸಾದ್ ಅವರ ಗುಣವಾಯಿತು. 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 ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಈಗ ನೋಡಿ, ಚೆಕ್ ಮಾಡಿ. ಮೇಲೆ ಮಾಡಿ, ಕೆಳಗೆ ಮಾಡಿ, ಮೇಲೆ ಮಾಡಿ, ಕೆಳಗೆ ಮಾಡಿ. ಉಂಟ ನೋವು? ಇಲ್ಲಲ್ಲ? ಇಲ್ಲ, ಇಲ್ಲಲ್ಲ? ಯೇಸುವೇ ನನಗೆ ಸೌಖ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ.